ಏನ್ ಜೋಡು ಪಾರು? ಅದು ನಮ್ಮೂರಲ್ಲಿ ದೇವಸ್ಥಾನ ಇದೆಯಲ್ಲ. ಶಿವಣ್ಣ ಕೆಮ್ಮಿ ಮಾತ್ರ ಕೋಣ. ಕೆಮ್ಮ ಹಿಂಗ ಯಾವ ಕೆಮ್ಮು? ಹಸಿಗೆಮ್ಮ ಅಲ್ಲ ಒಣಗೆಮ್ಮ? ಹಸ್ಕೆಮ್ಮಣ. ತೊಂಟೆ ಬತ್ತೈತಾ? ಹ್ಞೂ ಅಣ್ಣ ಬರ್ತೈತೆ. ಬೆಳಗ್ ಬತ್ತೈತಾ ಅಲ್ಲ ಹಳ್ಳದಿಗ್ ಬತ್ತೈತಾ? ಏನ್ ಮಾವ ನೀನು ಏನೇನೋ ಮಾತಾಡ್ತಿದ್ಯಾ? ಪಾರು ನಿಂಗೆ ಗೊತ್ತಾಗಿಲ್ಲ, ನೀ ಸುಮ್ಕಿರೋ. ನೀ ಒಳ್ಳ ಅಣ್ಣ ಅಲ್ಲಲ್ಲಿ ಬರ್ತೈತೆ ಕಣ. ಇರ್ಲಾ ಮಾತ್ರ ಕೊಡ್ತೀನಿ. ನೋಡ್ಲಾ 2 ಮಾತ್ರೆ ಐತೆ, ಊಟ ಆದ್ಮ್ಯಾಗ ತಗ. 2 ದಿನಕ್ಕೆ ಸರಿ ಐತೆ ತಗ. ಹಲೋ, ನಾನೊಬ್ಳು ಮೆಡಿಕಲ್ ಓದಿ ಗೋಲ್ಡ್ ಮೆಡಲ್ ತಗೊಂಡಿರೋ ಡಾಕ್ಟರ್ ಕಣ್ಮುಂದೆ ಇದ್ದೀನಿ. ನನ್ ಮುಂದೆನೆ ಒಣಕೆ ಅಮ್ಮ, ಹಸಿ ಕೆಮ್ಮ, ಅದ್ರ ಬಣ್ಣ ಯಾವುದು, ಡಿಸೈನ್ ಯಾವುದು ಅಂತ ಕೇಳಿ ಮಾತ್ರೆ ಕೊಡ್ತಿದ್ಯಲ್ಲ, ಎಷ್ಟು ಧೈರ್ಯ ಇರ್ಬೇಡ ನಿನ್ಗೆ? ಅಯ್ಯೋ ಸುಮ್ಮನೆ ಇರಕ್ಕ ನೀನು. ನಮ್ಮೂರಲ್ಲಿ ಕೆಮ್ಮು ಜ್ವರ ಏನೇ ಬಂದ್ರು ಎಲ್ಲ ಇಲ್ಲಿಗೆ ಬರೋದು. ಹೋದ್ಸರಿ ಕೊರೋನಾ ಬಂದಾಗ ನಾವ್ಯಾರು ಆಸ್ಪತ್ರೆಗೆ ಬರಲಿಲ್ಲ. ಶಿವಣ್ಣನ ಅಂಗಡಿ ಮಾತ್ರೆ, ಬಿಸಿ ರಾಗಿ ಮುದ್ದೆ ಅಷ್ಟೇ ನೋಡಕ್ಕ ಕೊರೋನಾ ಮಂಗ್ ಮಾಯ. ಆದ್ರೂ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮಾತ್ರೆ ಎಲ್ಲ ಕೊಡ್ಬಾರ್ದು, ಆಯ್ತಾ? ಇಲ್ಲಿ ನಿಮ್ ಕೈ ಕೊಡಿ. ನನ್ನ ಎಂಡ್ರು ಡಾಕ್ಟ್ರು ಕೊಡ್ಲಾ? ನಾಲ್ಗೆ ತೋರಿಸಿ. ನಿಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ, ನಾನು ಮಾತ್ರೆ ಬರ್ಕೊಡ್ತೀನಿ, ಅದನ್ನ ತಗೊಳ್ಳಿ. ಮಾತ್ರೆ ತರಕ್ಕೆ 8 ಮೈಲ್ ಹೋಗ್ಬೇಕು ಕಣಕ್ಕೋ. ಇಲ್ಲೆಲ್ಲೋ ಅಂಗಡಿನೇ ಇಲ್ಲ. ಅದಕ್ಕೆ ಕಣಕ್ಕ ಇವ್ ಅಂಗಡಿ ಗೊತ್ತಿದ್ದು. ಇರ್ಲಿ ಬಿಡಕ್ಕ, ಯಾರನ್ನ ಕಳಿಸ್ಬಿಟ್ಟು ತರಿಸ್ತೀನಿ. ಎಷ್ಟಾಯ್ತಕ್ಕ? ಅಯ್ಯೋ ಏನು ಬೇಡ, ನೀವು ಬೇಗ ಹುಷಾರಾಗಿ ಸಾಕು. ಸರಿ ಕಣಕ್ಕ, ಬರ್ತೀನಿ ಶಿವಣ್ಣ. ನಮ್ಮ ಪಾರುಗೆ ಒಂದು ಕ್ಲಿನಿಕ್ ಹಾಕೊಡೋಣ ಅಂತ ಅನ್ನಿಸ್ತೈತೆ. ಪಾರು ಅಂತ ಡಾಕ್ಟರ್ ಇದ್ರೆ ಇಡೀ ಊರೇ ಸಂದಾಗಿರ್ತದೆ. ಆದ್ರೆ ಅದಾಗಕ್ಕಿಲ್ಲ. ನನ್ನ ತಂಗಿರ್ ಮದುವೆ ಆದ್ಮ್ಯಾಕೆ ಅವಳು ನನ್ನ ಬಿಟ್ಟು ಹೋಯ್ತಾಳಲ್ಲ, ಅದಕ್ಕೆ ಸುಮ್ಮನಾಗಬೇಕು. ಅರ್ಚಕ್ರೆ, ಅವ್ರು ಯಾವ ಪೂಜೆಗೆ ಬಂದಿದ್ರು? ನಾನು ಅದನ್ನೇ ಕೇಳ್ತಿದ್ದೆ. ಆಗ್ಲಿಂದ ಹೇಳ್ತೀನಿ ಅಂದ್ರು, ಏನು ಹೇಳಲೇ ಇಲ್ಲ. ಲೀಲಾ, ಯಾರೇ ಅವರು? ಅದು ಮಾವ, ನಾನು ಜಿಮ್ಗೆ ಹೋಗ್ತಾ ಇದ್ನಲ್ಲ, ಅವಾಗ ಅವಳು ಅಲ್ಲೇ ಬರ್ತಾ ಇದ್ಲು. ಸೀನಾನೇ ನಮ್ಮಿಬ್ರಿಗೂ ಜಿಮ್ ಹೇಳ್ಕೊಡ್ತಾ ಇದ್ದಿದ್ದು. ಊರಿ ಅವರಿಗೆ ನೀವು ಅಂದರೆ ಶಾನೆ ಗೌರವ, ಅದಕ್ಕೆ ಪರಿಚಯ ಮಾಡಿಸ್ಕೊಡಿ ಅಂತ ಕೇಳ್ತಿದ್ರು. ಸೀನಂಗೇನೋ ಪರಿಚಯ, ಆದ್ರೆ ನಿನ್ಗೆ ಹೆಂಗೆ ಪರಿಚಯ? ಸೀನನಿಂದನೇ ನನಗೂ ಪರಿಚಯ ಅಷ್ಟೇ. ಸರಿ, ಎಲ್ಲರೂ ಕೈ ಮುಗಿರಿ. ಅಮ್ಮ, ಅಣ್ಣ, ಅದಕ್ಕೆ ನನ್ನ ಅಕ್ಕ ತಂಗಿರು ಖುಷಿಯಾಗಿರ್ಲಿ. ನನಗೆ ಅಂತ ಏನೂ ಬೇಕಾಗಿಲ್ಲ. ಯಾಕಂದರೆ ನನ್ನ ಜೀವನನೇ ಉಳಿಸಿರೋ ನಿನಗೆ ನಾನು ಏನು ತಾನೇ ಕೇಳಕ್ಕೆ ಸಾಧ್ಯ? ಈ ಥರ ಲೀಗಲಾಗಿ ನೋಟಿಸ್ ಕಳಿಸಿದ್ದಾರೆ ಅಂದರೆ ನೀನು ಸಾಲ ತಗೊಳ್ಳುವಾಗ ಏನಾದರೂ ಸೈನ್ ಹಾಕಿದ್ಯಾ? $5 ಲಕ್ಷ ಕೊಡೋದಕ್ಕೆ ಒಪ್ಕೊಂಡವ್ರೆ, ಆದ್ರೆ ಇನ್ನೊಂದು ಸೈನ್ ಮಾಡ್ಬೇಕಂತೆ. ಒಂದೇ ನಡ 100 ಸೈನ್ ಹಾಕೋಮ್ಮ. ಮುಖಕ್ಕೆ ಬರೋ ಮೊದ್ಲಿಗಿಂತ ದುಡ್ಡು ತಗೋಬೇಕಾದ್ರೆ ಚೆಕ್ಕು ಪಕ್ಕು ಅಂತ ಎಲ್ಲೆಲ್ಲೂ ಸೈನ್ ಹಾಕ್ಸ್ಕೊಂಡ್ರು. ಆಮೇಲೆ ಈ ಹುಡುಗನ ಕಡೆಯವರು ಇನ್ನೊಂದು 5 ಲಕ್ಷ ಜಾಸ್ತಿ ಕೇಳಬೇಕಾದ್ರೆ ನಾನು ಗಾಬರಿಲಿ ಅವ್ರು ಕೇಳ್ದಂಗೆ ಎಲ್ಲರಿಗೂ 7 ಸೈನ್ ಹಾಕ್ಬಿಟ್ಟಿವ್ನಿ ಪಾರು. ಈ ಮನೆಗೆ ಹೀಗೆ ಸೈನ್ ಹಾಕಿ ಕೊಡ್ತು ಶಾಪ ಅನ್ಸುತ್ತೆ. ಮಾವ ಏನೋ 150 ಎಕರೆ ಜಮೀನಿಗೆ ಸೈನ್ ಹಾಕಿ ಕೊಟ್ಟಿದ್ದಾರೆ. ಈಗ ಶಿವು ಮಾವನು ಸೈನ್ ಹಾಕಿ ಕೊಟ್ಟಿದ್ದಾನೆ. ಅದಕ್ಕೆ ಇವಾಗ ಬೇರೆ ದಾರಿನೇ ಇಲ್ವಾ? ಅವ್ರು ಸುಳ್ಳು ಹೇಳ್ತವ್ರೆ ಅಂತ ನಮಗೆ ಹೇಳಕ್ಕೆ ಆಗಕ್ಕಿಲ್ವಾ? ಅದಕ್ಕೆ
ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೋಬೇಕು, ಆಮೇಲೆ ನ್ಯಾಯ ಅನ್ಯಾಯದ ಮಾತು. ಹಂಗಂತ ಒಂದೇ ಒಂದು ದಿನಕ್ಕೆ ಈಗ 10 ಲಕ್ಷ ತಗೊಬರ್ಬೇಕು ಅಂದ್ರೆ ನಾ ಎಲ್ಲಿಂದ ತಗೊಬರ್ಲಿ? ಇದ್ದಿದ್ದ ಹಣ ಯಾರ ಕತ್ಕೊಂಡೋದ್ರು ಅಂತ ಸೀನಾ ಹೇಳ್ದ. ಈಗ ನೋಡಿದ್ರೆ ಮಾದಪ್ಪಣ ಕರ್ಕ ಬಂದವರು ಹಿಂಗ್ ಮಾಡ್ತವ್ರೆ. ಇವಾಗ ಏನ್ ಮಾಡ್ಬೇಕು ಅಂತ ನನ್ ಕೈ ಕಾಲೇ ಆಡ್ತಿಲ್ಲ ಪಾರು. ಯೋಚನೆ ಮಾಡಬೇಡ ಮಾವ, ಒಳ್ಳೆಯವ್ರಿಗೆ ಕಷ್ಟ ಸಹಜ, ಆದರೆ ಶಾಶ್ವತ ಅಲ್ಲ. ಏನೋ ಒಂದಾಗುತ್ತೆ. ನಾನು ಇವಾಗಲೇ ಮಾದಪ್ಪಣಂಗೆ ಫೋನ್ ಮಾಡ್ತೀನಿ. ಮಾದಪ್ಪಣ ಹೇಳ್ತಿದ್ರು ಅವರು ಬಹಳ ಒಳ್ಳೆ ಜನ ಅಂತ. ಇವಾಗ ನಮ್ಮನ್ನು ಕಾಪಾಡಕ್ಕಾಗೋದು ಮಾದಪ್ಪಣಂಗೆ ಮಾತ್ರ. ನಾಳೆ ಮಾದಪ್ಪನ ಬೆಂಗಳೂರು ಕರ್ಕೊಂಡು ಹೋಗ್ತಿದ್ದೀನಿ. ಅವನ ಮೊಬೈಲ್ಗೆ ಯಾವುದೇ ರೀತಿ ಫೋನ್ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಪ್ರಸ್ತುತ ಪ್ರಯತ್ನಿಸುತ್ತಿರುವ ಸಂಖ್ಯೆ ಸ್ವಿಚ್ ಆಫ್ ಆಗಿರಬಹುದು. ಅಯ್ಯೋ ಏನಾಯ್ತಣ? ಫೋನ್ ಹೋಯ್ತಿಲ್ಲವ. ಫೋನೇ ಸಿಗ್ತಾ ಇಲ್ವಲ್ಲ, ಏನ್ ಮಾಡೋದು? ಇವು ಮನೆ ಹರಾಜ್.